Hi friends, welcome back to my YouTube channel Dikshandini and you're watching my first daily vlog. ನಾನು ವರ್ಕಿಂಗ್ ಮಾಮು, ಸೊ ಯಾವಾಗಾರು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ಸಿಂಪಲ್ ಎಕ್ಸಸೈಸಸ್ ಯೋಗಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದ್ರಿಂದ ಯೂಶ್ವಲಿ ಬಾಡಿಗೆ ಒಂದು ಸ್ವಲ್ಪನೂ ಆ್ಯಕ್ಟಿವಿಟಿ ಇರಲ್ಲ. ಅದರಿಂದ ವೀಕೆಂಡ್ಸ್ ಅಥವಾ ಯಾವಾಗಾರು ಫ್ರೀ ಟೈಮ್ ಸಿಕ್ಕಿದ್ರೆ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪನಾದರೂ ಬಾಡಿಗೆ ರಿಲೀಫ್ ಸಿಗುತ್ತೆ, ಮೂಡ್ ಫ್ರೆಶ್ ಆಗುತ್ತೆ. ಸೊ ಆದ್ದರಿಂದ ನಾನು ಲೈಟಾಗಿ ಯೋಗ ಪ್ರಾಕ್ಟೀಸ್ ಮಾಡಿದ್ದೀನಿ. ಪರ್ಟಿಕ್ಯುಲರಾಗಿ ಯಾರಿಂದನೂ ಟ್ರೈನಿಂಗ್ ತೊಗೊಂಡಿಲ್ಲ, ಬಟ್ ಕಲ್ತಿದ್ದೀನಿ ಸ್ವಲ್ಪ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಯೋಗ ಪಾಶ್ಚರ್ ಬಂದುಬಿಟ್ಟು ಹೆಡ್ ಸ್ಟ್ಯಾಂಡ್ನ ಇನಿಷಿಯಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತಿತ್ತು. ಬಟ್ ಆಮೇಲೆ ಒಂದು ಸರಿ ಗ್ರಿಪ್ ಸಿಕ್ಕಿದ್ಮೇಲೆ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಇದ್ರಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ. ಎಂಟೈರ್ ಬ್ಲಡ್ ಫ್ಲೋ ಹೆಡ್ಗೆ ಫೋರ್ಸ್ ಆಗುತ್ತೆ. ಆಮೇಲೆ ಕೋರ್ ನಮ್ಮ ಟಮ್ಮಿ ಮೇಲೆ ಎಕ್ಸ್ಟ್ರೀಮ್ ಪೂರಾ ಬಾಡಿ ಬ್ಯಾಲೆನ್ಸ್ ಆಗೋದ್ರಿಂದ ಫ್ಯಾಟ್ ರೆಡ್ಯೂಸ್ ಚೆನ್ನಾಗಾಗುತ್ತೆ. ಯೂಶ್ವಲಿ ವಿಮೆನ್ಸ್ಗೆ ಫ್ಯಾಟ್ ಕಲೆಕ್ಷನ್ ಮೋಸ್ಟ್ಲಿ ಜಾಸ್ತಿ ಟಮ್ಮಿ ಮೇಲಿರುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡೋದು ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸ್ಟಾರ್ಟಿಂಗ್ ನಾನು 10-15 ಸೆಕೆಂಡ್ಸ್ಗೆಲ್ಲ ಗ್ರಿಪ್ ಕಳ್ಕೊತಿದ್ದೆ, ಬಟ್ ಇವಾಗ ಆರಾಮಾಗಿ ಕಾಮಾಗಿ ಮಾಡೋದ್ರಿಂದ, ಆಮೇಲೆ ಚೆನ್ನಾಗಿ ಅದ್ರದ್ದು ಟೆಕ್ನಿಕ್ ಗೊತ್ತಿರೋದ್ರಿಂದ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಮಾಡೋವಾಗ ರಿಲ್ಯಾಕ್ಸೇಷನ್ ಅಂತೂ ಅಲ್ಟಿಮೇಟಾಗಿ ಸಿಗುತ್ತೆ. ನನಗೂ ಕೂಡ ಆ್ಯಕ್ಚುಲಿ ಫೋನ್ ಅಡಿಕ್ಷನ್ ಜಾಸ್ತಿನೇ ಇದೆ. ಫ್ರೀ ಟೈಮ್ ಸಿಕ್ಕಿದ್ರೆ ಇನ್ಸ್ಟಾಗ್ರಾಮ್ ನೋಡೋದು, ಯೂಟ್ಯೂಬ್ ನೋಡೋದು, ಹಂಗೆ ಟೈಮ್ ವೇಸ್ಟ್ ಮಾಡ್ತೀನಿ. ಬಟ್ ಯಾವಾಗಾದರೂ ಒಂದು ಸ್ವಲ್ಪ ನನಗೆ ನಾನೇ ಪುಷ್ ಮಾಡಿಕೊಂಡು ಮೋಟಿವೇಟ್ ಮಾಡಿಕೊಂಡು ಯೋಗ ಅಥವಾ ಎಕ್ಸಸೈಸ್ ಮಾಡಿದಾಗ ಖುಷಿಯಾಗುತ್ತೆ. ಆ್ಯಂಡ್ ಇವತ್ತು ಆಲ್ರೆಡಿ ಫ್ರೈಡೇ ಇರೋದ್ರಿಂದ ನನಗೆ ವೀಕೆಂಡ್ ಮೋಡ್ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಅಮ್ಮ ಮನೇಲಿದ್ದೆ. ಯೂಶ್ವಲಿ ಅಮ್ಮ ಮನೇಲಿದ್ದಾಗ ಏನೂ ಕೆಲಸನೇ ಇರಲ್ಲ. ಅಮ್ಮ ಯಾವುದು ಕೆಲಸ ಕೊಡೋದು ಇಲ್ಲ. ಏನಾದರೂ ಹೆಲ್ಪ್ ಮಾಡೋಣ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಫ್ರೀ ಆಗಿರಿ, ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಯೋಗ ಎಲ್ಲ ಫಿನಿಷ್ ಮಾಡಿ ಆಫೀಸಿಗೆ ರೆಡಿ ಆಗೋಕ್ಕೆ ಶುರು ಮಾಡಿದೆ. ಫ್ರೆಶ್ ಅಪ್ ಆಗಿ ಆಫೀಸಿಗೆ ರೆಡಿ ಆದೆ. ಅಮ್ಮ ಮನೇಲಿದ್ದರೆ ಅಥವಾ ನಮ್ಮ ಮನೇಲಿ ಅತ್ತೆ ಮಾವ ಇದ್ದರೆ ಯೂಶ್ವಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗ್ತೀವಿ. ನಾವಿಬ್ಬರು ಆಫೀಸಿಗೆ ರೆಡಿ ಆಗೋಷ್ಟೊಳಗೆ ಅಮ್ಮ ಸಾಫ್ಟಾಗಿರೋ ಇಡ್ಲಿ, ಘಮ ಘಮ ಅನ್ನೋ ಸಾಂಬಾರು, ಚಟ್ನಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು. ನನ್ನ ಮಗಳಿಗೆ ಸ್ವಲ್ಪ ಲೈಟ್ ಫೀವರ್ ಇದ್ದಿದ್ದರಿಂದ ನಾವು ಸ್ವಲ್ಪ ಆಫೀಸ್ಗೆ ಹೊರಡೋಕ್ಕೆ ಮುಂಚೆ ಅವಳಿಗೆ ಸಿರಪ್ ಎಲ್ಲ ಕೊಟ್ಟು ಫೀವರ್ ಚೆಕ್ ಮಾಡಿ ಅವಳನ್ನ ಸ್ವಲ್ಪ ಕನ್ಸೋಲ್ ಮಾಡಿ ಆಫೀಸ್ಗೆ ಇಬ್ಬರು ಹೊರಡೋಕ್ಕೆ ಶುರು ಆದ್ವಿ. ಬಾಯ್ ಚಿನ್ನಮ್ಮ, ಬಾಯ್ ಬಾಯ್. ಸ್ವಲ್ಪ ಜ್ವರ ಇದ್ದಿದ್ದರಿಂದ ನನ್ನ ಮಗಳು ಅಂಥ ಖುಷಿಯಾಗೇನಿರಲಿಲ್ಲ. ಸೊ ಅವಳಿಗೆ ಬೇಜಾರಾಯ್ತೇನೋ ಅಂತ ನಾನು ಹೊರಟ್ಮೇಲೆ ಮತ್ತೆ ಹೋಗಿ ಬಾಯೆಲ್ಲ ಮಾಡಿ ಹೊರಟು. ಸರಿ, ನಾವಿಬ್ಬರು ಒಟ್ಟಿಗೆ ಆಫೀಸ್ಗೆ ಹೊರಡೋದ್ರಿಂದ ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಆದರೂ ಅಪ್ಪ ಅಮ್ಮ ಮನೇಲಿರೋದ್ರಿಂದ ಖುಷಿಯಾಗಿರ್ತಾಳೆ. ಇದೇ ಅಲ್ವಾ ಫ್ಯಾಮಿಲಿ ಸಪೋರ್ಟ್ ಅಂದರೆ. ವರ್ಕಿಂಗ್ ವಿಮೆನ್ಗಂತೂ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಇನ್ಲಾಸ್ ಅಥವಾ ಅಪ್ಪ ಅಮ್ಮನ ಸಪೋರ್ಟು ತುಂಬ ಬೇಕಾಗುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಶಾರ್ಟ್ ಡೈಲಿ ವ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.